ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಆಯಿತು, ಇದು ಪ್ರೋಗ್ರೆಸ್ ಕಾರ್ಡ್ ಆಯಿತಾ. ಅದೇ ಥರ ಆಲ್ ಸ್ಟೂಡೆಂಟ್ ನೀವು ಏನು ಮಾಡ್ಬೋದು, ಅದೇ ಥರ ಒಂದು ಆಲ್ ಸ್ಟೂಡೆಂಟ್ ರಿಪೋರ್ಟ್ ಕಾರ್ಡ್ ಅಂತ ನೀವು ಏನು ಮಾಡ್ಬೋದು, ತಗೋಬೋದು. ನೋಡಿ ನಾನು ಒಂದು ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದೆ, ಆಯ್ತು ನೋಡಿ ಆಲ್ ಸ್ಟೂಡೆಂಟ್ ನಿಮ್ಗೆ ಏನಾಯಿತು, ಎಲ್ಲ ಸ್ಟೂಡೆಂಟ್ ನಿಮಗೆ ಹೋಗಿ ಬರ್ದು ಈ ಸ್ಟೂಡೆಂಟ್ ಟೋಟಲ್ ಅಂದರೆ ಸೆಮಿಸ್ಟರ್ 1 ಸೆಮಿಸ್ಟರ್ 2 ಅದರಲ್ಲಿ ಸೆಮಿಸ್ಟರ್ 1 ಎಷ್ಟು ವಿಷಯ ಇದೆ, ಆಮೇಲೆ ಎಷ್ಟು ಎಕ್ಸಾಮ್ ಇದೆಲ್ಲ ಕೂಡಿ ಒಂದೇ ಶೀಟಲ್ಲಿ ನಿಮಗೆ ಒಂದು ಶೀಟಲ್ಲಿ 3 ಸ್ಟೂಡೆಂಟ್ ತೋರಿಸುತ್ತೆ. ಇದೇ ಥರ ನೀವು ಎಷ್ಟು ಡಾಟಾ ಎಂಟ್ರಿ ಮಾಡುತ್ತೆ ಅಷ್ಟನ್ನು ನಿಮಗೆ ಪ್ರಿಂಟ್ಔಟ್ ಒಂದು ಕ್ಲಿಕಲ್ಲಿ ಕೊಡುತ್ತೆ. ಈ ಥರ ನಿಮ್ಮೊಂದು ಎಕ್ಸೆಲಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಸಾಫ್ಟ್ವೇರ್ ಬೇಸಲ್ಲಿ ನೀವು ಒನ್ ಟೈಮ್ ರೆಡಿ ಮಾಡಿದರೆ ಯಾವಾಗ ಬೇಕಾದರೂ ನೀವು ಏನು ಮಾಡ್ಬೋದು, ಯಾವಾಗಾದರೂ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿಬಿಟ್ಟು ಪ್ರಿಂಟ್ಔಟ್ ತಗೋಬೋದು ಆಯಿತಾ. ಈಗ ಹೋಗಿ ಮತ್ತೆ ನೋಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಆಲ್ ಸ್ಟೂಡೆಂಟ್ ರಿಪೋರ್ಟ್ ಕೂಡ ನೀವು PDF ಅಲ್ಲಿ ತೆಗೆದುಬಿಟ್ಟು ಇದ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಒಂದು PDF ಅನ್ನು ವಾಟ್ಸಪ್ ಕಳಿಸಲಿಕ್ಕೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಯಿತು. ಇದನ್ನು ನೀವು ತೊಗೊಂಡ್ಬಿಟ್ಟು ಪ್ರಿಂಟ್ಔಟ್ ತೆಗೆದುಬಿಟ್ಟು ನಿಮ್ಮ ಸ್ಕೂಲಲ್ಲಿ ಫೈಲ್ ಮಾಡಿ ಇಟ್ಕೋಬೋದು.